ಅಪರಿಚಿತ ವಾಹನ ಡಿಕ್ಕಿಯಾಗಿ ಗಂಭೀರವಾಗಿ ಗಾಯಗೊಂಡಿದ್ದ ವ್ಯಕ್ತಿಗೆ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆಯನ್ನ ನೀಡದೆ ನಿರ್ಲಕ್ಷ್ಯ ತೋರಿಸಿದ್ದರಿಂದ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಆರೋಪಿಸಿ ಕುಟುಂಬಸ್ಥರು ಆಸ್ಪತ್ರೆ ಎದುರಲ್ಲಿ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ಮದನಪಲ್ಲಿ ರಸ್ತೆಯ ಮರಿನಾಯಕನಹಳ್ಳಿ ಬಳಿಯಲ್ಲಿ ಗುರುವಾರ ರಾತ್ರಿ ಶ್ರೀನಿವಾಸಪುರ ತಾಲೂಕಿನ ಹೊಸಹೊಡ್ಯ ಗ್ರಾಮದ 62 ವರ್ಷದ ಮದ್ದಿರೆಡ್ಡಿ ಎಂಬಾತ ದ್ವಿಚಕ್ರ ವಾಹನದಲ್ಲಿ ತನ್ನ ಊರಿನ ಕಡೆಗೆ ಹೋಗ್ತಾ ಇದ್ದಂತಹ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ. ಈ ವೇಳೆ ಸ್ಥಳೀಯರು ಗಾಯಾಳುವನ್ನ ನಗರದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದು ದಾಖಲು ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಸೂಕ್ತ ಪ್ರಥಮ ಚಿಕಿತ್ಸೆ ನೀಡದೆ ವೈದ್ಯರು ನಿರ್ಲಕ್ಷ್ಯವನ್ನ ತೋರಿದ್ದು, ತಲೆಗೆ ಪೆಟ್ಟಾಗಿದ್ದರೂ ಕೂಡ ಚಿಕಿತ್ಸೆಯನ್ನ ನೀಡದೆ ಕಾಲಿನ ತರಚುಗಾಯಕ್ಕೆ ಬ್ಯಾಂಡೇಜ್ ಅನ್ನ ಹಾಕಿ ಬೇರೆ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ವೈದ್ಯರು ಚೀಟಿ ಬರೆದು ಕೊಟ್ಟಿದ್ದಾರೆ. ಆದರೆ ಆಂಬ್ಯುಲೆನ್ಸ್ ಕಳುಹಿಸಿ ಅಂತ ಹೇಳಿ ಬೇಡಿಕೊಂಡರೂ ಕೂಡ ಅವರು ಕಳಿಸಿಲ್ಲ. ಕೊನೆಗೆ ಖಾಸಗಿ ವಾಹನವನ್ನ ಬರಮಾಡಿಕೊಂಡು ಹೋಗುವಂತದ್ದು ತಡವಾಗಿದ್ದರಿಂದ ಮಾರ್ಗ ಮಧ್ಯೆಯೇ ಮದ್ದಿರೆಡ್ಡಿ ಮೃತಪಟ್ಟಿದ್ದಾರೆ. ಇನ್ನು ಸಾವಿಗೆ ಆಸ್ಪತ್ರೆ ಸಿಬ್ಬಂದಿಗಳೇ ಕಾರಣ ಅಂತ ಹೇಳಿ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಕತೆ ಹೇಳಮ್ಮ, ಯಾರು ಫೋನ್ ಮಾಡಿ ನೀನ್ ರೆಫರೆನ್ಸ್ ತೋರ್ಸು 198 ನೀನ್ ಕಾಲ್ ಮಾಡಿ ಬರಕ್ ಕೇಳಿದ್ರೆ ಆಗಲ್ಲ ಅಂತ ಹೇಳು. ನಾನು ಈಗ ಕಾಲ್ ಮಾಡೋ 198ಗೆ ನಿಮ್ ನೆಗ್ಲಿಜೆನ್ಸ್ ಒಂದು ಲೈಫ್ ಹೋಯ್ತಿಲ್ಲ. ರಾತ್ರಿ ಡೇಟೆ ಕುಸ್ನ್ ಬಿಡ್ತಾము ಪ್ರಿನ್ಸಿಪಲ್ ಡೇಟೆ ಬಿಡ್ತಾము ಮಾಡಿ ಅದೇನ್ ಮಾಡಿದ್ರೆ ರೆಫರ್ ಮಾಡಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ. ಈಗ ಅವರೇ DH ಹೇಳ್ತಿದಾರೆ ನಮ್ಗೆ ರೆಫರ್ ಮಾಡಿಲ್ಲ ಅಂತ ಹೆಂಗ್ ಮಾಡ್ತೀರಾ ಸರ್ ನಿಮ್ಗೆ? ಸರ್ ಅವೆಲ್ಲ ಬೇಡ ಸರ್. ಯಾವ ರೆಫರ್ DH ನೀವು ಹೋಗಿದ್ದಲ್ಲಿ ಯಾರು TH ನಂಬರ್ ಮಾಡಮ್ಮ ಕಾಲಿಲ್ಲಿ ಕಸ ಮೇಲೆ ಸಾಲ 2-3 ಬಾಣ ಸಾಯ್ಸ್ ಹಾಕಿದೀರಾ. ಇನ್ನೊಂದ್ ಕಡೆ ಗಲಾಟೆ ಆಯ್ತು. ಏನ್ ಅಷ್ಟೊಂದು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ ಹಾಸ್ಪಿಟಲ್ ಅಲ್ಲಿ? ಎಷ್ಟು ಜನ ಸಿಸ್ಟರ್ಸ್ ಇದ್ರ ಅಲ್ಲಿ? ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ? ಡೆಡ್ ಬಾಡಿ ಅಲ್ಲಿ ಬಿದ್ದಿದ್ದು ಅಲ್ಲಿ ಬಂದು ನೋಡೋ ಯೋಗ್ಯತೆ ಇಲ್ಲ ಒಬ್ಬರಿಗೆ. ಯಾಕೆ ಡೆಡ್ ಬಾಡಿ ಕರ್ಕೊಂಡು ಒಳಗೆ ಕೂರ್ಸೋದವ್ರು? ಸರ್ ಶಿಫ್ಟ್ ಮಾಡಕ್ ನಾನು ಬಂದಲ್ಲ ಸರ್. ಶಿಫ್ಟ್ ಮಾಡೋದಲ್ಲ. ಯಾರು ನಿನ್ ಡಾಕ್ಟರ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕೇ ಬೇಡ ನೀನು? ಆಕ್ಚುಲಿ ಡೆಡ್ ಬಾಡಿ ಬಂದ್ರೆ ಯಾರು ಡೆಡ್ ಬಾಡಿ ಅಲ್ವಾ ಅಂತ ಇದು ಚೆಕ್ ಮಾಡಿ ಹೇಳೋದಾರ? ನೀನ್ ಹೇಳ್ತೀಯ ಅವ್ರು ಹೇಳ್ತಾರ? ಕ್ಲಿಯರೆನ್ಸ್ ನೀವೇ ಮಾಡಿ. ಅವೆಲ್ಲ ಬೇಡಪ್ಪ. ಡೆಡ್ ಬಾಡಿನ ಬದುಕಿದ ಯಾರು ಚೆಕ್ ಮಾಡಿ ಹೇಳೋದು? ನೀನ್ ಹೇಳ್ಬೇಕಾ ಅವ್ರು ಹೇಳ್ಬೇಕಾ? ಶಿಫ್ಟ್ ಮಾಡಿದ್ರೆ ಸರ್ ಇನ್ಫಾರ್ಮ್ ಮಾಡ್ತಾ ಇದೆ ಸರ್. ಆನ್ಸರ್ ಕೊಡು. ಬಂದಿರೋ ಬಾಡಿ ಬದುಕಿರೋ ಬಾಡಿನ ಚೆಕ್ ಮಾಡಿ ಹೇಳ್ಬೇಕಾ? ಡಾಕ್ಟರ್ ಹೇಳ್ಬೇಕು. ನಾನು ಬಂದು MBBS ಇರೋದಿದ್ಯಾ? ಇಲ್ಲ ಸರ್. ಯಾರು ಓದಿರೋದು ಸರ್? MBBS ಹೌದು ಸರ್. ಇಂಟಿಮೇಷನ್ ಯಾರು ಕೊಡ್ಬೇಕು ನೀನು? ಡಾಕ್ಟರ್ಗೆ. ಡಾಕ್ಟರ್ ಒಳಗೆ ಕೂತು ಮಲಗ್ಬೇಕಾ? ನಿನ್ ಜೊತೆ ಬಂದು ಹೇಳ್ಬೇಕಾ? ಇನ್ಫಾರ್ಮ್ ಮಾಡಕ್ಕೆ ಎಲ್ಲಿ ಮಾಡಿದ್ಯಾ? ನೀವು ಬಂದು ಮತ್ತೆ ಉಳ್ಕೊಂಡ್ ನೀವು ಬಂದು ಕೂತ್ಕೊಂಡು ಡಾಕ್ಟರ್ನೇ ಬಿಡಿಸ್ಬೇಕಾ? ನೀವು ಹೇಳಿದಕ್ಕೆ ನಾನು ಅವೆಲ್ಲ ಬೇಡ. ನೀವು ಬಂದಿದ್ದ ಬಾಡಿನ ನೀನ್ ಇಂಟಿಮೇಷನ್ ಹಾಕಿಪ್ರಾಡ ಹೇಳಿ. ಬಂದಿರೋ ಡೆಡ್ ಬಾಡಿನ ಡೆಡ್ ಬಾಡಿ ಅಂತ ಚೆಕ್ ಮಾಡಿ ಅಂತ ಇಂಟಿಮೇಷನ್ ಯಾರು ಕೊಡ್ಬೇಕು ನೀನು? ಸರ್ ಡಾಕ್ಟರ್ ಕೊಡ್ಬೇಕು. ಯಾರು ಕೊಡ್ಬೇಕು? ಡಾಕ್ಟರ್ ಕೊಡ್ಬೇಕು. ಪೊಲೀಸ್ ರಿಪೋರ್ಟ್ ಇಲ್ಲಿ ಬಂದಿದೆ. ಡೆಡ್ ಬಾಡಿ ಆಗಿದೆ, ಆಯ್ತು, ಇಂಜೂರಿ ಆಗಿದೆ. ಪೊಲೀಸ್ ರಿಪೋರ್ಟ್ ಕಳ್ಸಿದ್ರ? ಎಲ್ಲಿ ತೋರ್ಸಿ 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 ತಗೊಂಬನೀಗ. MLC ಬುಕ್ ಅಲ್ಲಿ ಬರ್ದಿದೆ ಸರ್. ಎಲ್ಲಿ ಬರ್ದಿ ತೋರ್ಸಿ ಎಲ್ಲ ಬರ್ದಿದ್ದೀವಿ ಸರ್. ತೋರ್ಸಿ ಸರ್. ಈಗ ನಾನು ಹೇಳ್ತಾರೆ ಇಂಟಿಮೇಷನ್ ಹೋಗಿದ್ದೆ ಪೊಲೀಸ್ ಸ್ಟೇಷನ್ಗೆ. ಇಂಟಿಮೇಷನ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಯಾ? ಹೋಗಿದ್ದೆ. ಅವ್ರು ಬಂದಿದ್ರು. ಇಂಟಿಮೇಷನ್ ಪೊಲೀಸ್ ಸ್ಟೇಷನ್ ಹೋಗಿದ್ದ? ಎಲ್ಲಿ ಹೋಗಿದೆ? ಅವೆಲ್ಲ ಬಟ್ ಇಂಟಿಮೇಷನ್ ಹೋಗಿದೆ ಸ್ಟೇಷನ್ಗೆ. ಸರ್ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದೀವಿ. ಹೋಗಿದ್ಯಾ? ಯಾರು ತಗೊಂಡು ಹೋಗಿದ್ದಾರೆ? ಇವ್ರು ನಾವು ತಗೊಳ್ಳಲ್ಲ. ಅವ್ರು ಬಂದು ಪೊಲೀಸ್ ಎಲ್ಲ ವಚನ ಬಂದಿದ್ರು ಆಗ್ಲೇ ಗಲಾಟೆಗೆ. ತೋರಿಸಿ ಅವೆಲ್ಲ ತೋರಿಸಿ ಸರ್. ತಗೊಂಡು ಬರ್ತಾ ಇದ್ದಾರೆ. ನೋಡೋಣ. ನೆಗ್ಲಿಜೆನ್ಸ್ ಒಂದು ಲೈಫ್ ಹೋಯ್ತಿಲ್ಲ. ನೆಗ್ಲಿಜೆನ್ಸ್ ಇಲ್ಲ, ಪ್ಯೂರ್ ನೆಗ್ಲಿಜೆನ್ಸ್ ಕಾಣಿಸಿದೆ. ಲೈಫ್ ವಾಪಸ್ ಬರೋದಾ? ಪ್ಯೂರ್ ನೆಗ್ಲಿಜೆನ್ಸ್. 9 ಗಂಟೆಲಿ ಆಗಿತ್ತಾ? ಎಷ್ಟು ಜನ ಮಾಡ್ಬೇಕು ರೆಫರ್ ಮಾಡೋದು? ನಿಮ್ಗಾದ್ರು ಮೆಸೇಜ್ ಕೊಡ್ಬೇಕಲ್ವಾ ಆಗಿದೆ ಅಂತ? ನೋಡಿ ಅದ್ರ ಮೆಸೇಜ್ ಗೊತ್ತಾಗ್ತದೆ. ಪ್ಯೂರ್ ನೆಗ್ಲಿಜೆನ್ಸ್ 100%.
ಜವಾಬ್ದಾರಿ ಇಲ್ಲ, ಯಾರು ಏನು ಏನಲ್ಲ. ಇದಾದ ATM ಅದು. ಪೇಷಂಟ್ ATM ಇದು ಮಾಡ್ಬೇಕಾ ಮಾರ್ಕ್ ಮಾಡ್ಬೇಕಾ ಬಿಡೋದು. ATM ಅಂತ ಇದ್ದವ್ರದ್ದು ಅಂತ. ಪೇಷಂಟ್ ತಗೊಂಡಿರೋದು. ಎಲ್ಲಿ ATM ಅಂತ ಎಲ್ಲಿ ಮಾರ್ಕ್ ಮಾಡಿದ್ರೆ ರೆಕಾರ್ಡ್ ಶೀಟ್ ಎಬ್ಬೆಟ್ ಹಾಕ್ಸ್ಕೊಂಡದ ಅದು. ಇಲ್ಲಿದೆ ಇದು ATM ಅಂತ ಎಲ್ಲಿ ಮಾರ್ಕ್ ಮಾಡಿದ್ರೆ ಸರ್ ಇಲ್ಲಿ? ಸರ್ ತಗೊಂಡಿದೀವಿ. ತಗೊಂಡು ಯಾರು ಮಾರ್ಕ್ ಜವಾಬ್ದಾರಿ ಯಾರ್ದು? ಬೆಳಗ್ಗೆ ಜವಾಬ್ದಾರಿ ಯಾರ್ದು? ಯಾರು ಇಂಟಿಮೇಷನ್ ತಗೊಂಡೋದಾರ ಸ್ಟೇಷನ್ಗೆ? ಹಲೋ ಸರ್. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.